ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಡೇ 71 ಮಿನಿ ಬ್ಲಾಗ್. ಸೊ ಇದು ಬಂದಿದ ತಕ್ಷಣ ಟಾಮ್ ಮತ್ತು ಟಾಮಿಗೆ ಹಾಲು ಹಾಕೋಣ ಅಂತ ಅಂದ್ಕೊಂಡೆ. ಸೊ ನಮ್ಮ ಜಿಮ್ಮಿ ಅವ್ರಿಗೆಲ್ಲ ಹಾಕ್ಬಿಡ್ತೀನಿ ಅಂತ ಅವನೇ ಕುಡಿತಿದ್ದ, ಎಷ್ಟು ಕ್ರೂರಿ ನೋಡಿ. ಆಮೇಲೆ ಟಾಮ್ ಮತ್ತು ಟಾಮಿಗೆ ಬಿಸ್ಕೆಟ್ ತೊಗೊಂಡೋಗಾಕ್ತೆ. ಸೊ ಮನೆಗೆ ಬಂದು ಯೋಗ ಮಾಡಿ ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡ್ಕೊಂಡಿದ್ದೆ. ಸೊ ತಾರಕ್ ಮೆಹತಾ ನೋಡ್ಕೊತ ಸೊ ಆಮೇಲೆ ಮತ್ತೆ ಫ್ರೆಶ್ ಅಪ್ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡಿದೆ. ಸೊ ಆ ಟಿಕೆಟಿಗೆ ಪೂಜೆ ಮಾಡಬೇಕಿತ್ತು, ನಾಳೆಯಿಂದ ಎಕ್ಸಾಮ್ ಅಂತ ಅಂದ್ಬಿಟ್ಟು. ಸೊ ನಂದು ನನ್ನ ಫ್ರೆಂಡ್ ಆ ಟಿಕೆಟ್ ಪೂಜೆ ಮಾಡಿ ನಮ್ಮ ಅಕ್ಕನ ವೀಡಿಯೋ ಕಾಲ್ ಬಂದಿತ್ತು. ಸೊ ಅವಳು ಮನೆಯೆಲ್ಲ ತೋರಿಸ್ತಿದ್ಲು. ಸೊ ಅವಳ ಜೊತೆ ಒಂದಷ್ಟು ಮಾತಾಡ್ಕೊಂಡು ಕೂತಿದ್ದೆ. ಸೊ ಆಮೇಲೆ ಫೈನಲಾಗಿ ಆ ಬುಕ್ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚೀಪಾಗಿ ತುಂಬ್ಕೊಂಡು ಓದೋಕೆ ಕೂತ್ಕೊಳ್ಳೋಣ ಅಂತ ಓದ್ತಿದೆ. ಸೊ ಇವತ್ತು ಓದಲಿಲ್ಲ ಅಂತಂದರೆ ಮನ್ಸು ಮಾಡ್ಬಿಟ್ಟು ಚೊಂಬೆ ನಾಮ ಇಟ್ಕೊಂಡು ತಿರುಪತಿಗೆ ಹೋಗ್ಬೇಕಾಯ್ತದೆ ಅಂತ ಅಂದ್ಕೊಂಡು ಬುಕ್ ತೆಗ್ದೆ. ಸೊ ಓದ್ತಾಯಿದ್ದೆ. ಸೊ ಆಮೇಲೆ ಮಧ್ಯಾಹ್ನ ಮಳೆ ಬರ್ತಿತ್ತು ಅಂತ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಸೊ ಆಮೇಲೆ ಮಳೆ ಇದ್ದೆ ನಮ್ಮ ಜಿಮ್ಮಿ ಯೂಶ್ವಲಿ ಎಲ್ಲ ಹೋಗಲ್ಲ ಮಣ್ಣ ಹತ್ರ ಎಲ್ಲ. ಸೊ ಅಲ್ಲೇ ನಿಂತ್ಕೊಂಡು ಸೈಡಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ದ. ಸೊ ಈ ಟಾಮ್ ಮತ್ತು ಟಾಮಿ ಏನು ಅಂತಂದರೆ, ಈ ನಮ್ಮ ಬೀದಿలో ಒಬ್ರು ಅಜ್ಜಿ ಇದ್ದಾರೆ, ಈ 2 ನಾಯಿನ ಎತ್ಕೊಂಡು ಹೋಗಿ ಒಳಗೆ ಬಿಡ್ತೀನಿ ಹಂಗೆ ಹಿಂಗೆ ಅಂತ ಅಂತಿರ್ತಾರೆ ಯಾವಾಗಲೂ. ಸೊ ನೆನ್ನೆ ನೈಟ್ ಒಂದು ಫೈಟ್ ಮಾಡ್ತಿದ್ರು. ಅವ್ರ ಮನೆ ಒಂದು ಹೋಗಿ ಹೊಕ್ಕೊಂಬಿಟ್ಟಿದೆ. ಗೋರ್ನಮೆಂಟ್ ತಾನೇ ರೋಡು, ಎಲ್ಲಿ ಮಾಡಿದ್ರೆ ಏನೋ ಅದು. ಇವ್ರಿಗೊಂಥರ ನೋವು. ಮಾತಿಗೆ ಮುಂಚೆ ನಾಯಿಗಳನ್ನ ಎತ್ಕೊಂಡು ಹೋಗಿ ಬಿಟ್ಬಿಡ್ತೀವಿ ಹಂಗೆ ಹಿಂಗೆ ಅಂತ ಇದು ಮಾಡ್ತಿರ್ತಾರೆ. ಸೊ ನಾನು ಫೈಟ್ ಮಾಡ್ತಿದ್ದೆ. ನಮ್ಮ ಮನೇಲಿ ಹೇಳ್ತಿದ್ದೆ, ತಲೆ ಮೇಲೆ ತಲೆ ಬಿದ್ದರು ಇವ್ರಿಗೆಲ್ಲ ಬಿಡಲ್ಲ ನಾನು, ಆ ಮುಟ್ಕಿ ಏನಾರು ಮಾಡ್ಕೊಳ್ಳಿ ಅಂತ ಅಂತಿದ್ದೆ. ಸೊ ನಮ್ಮ ಮನೇಲಿ ಸಪೋರ್ಟ್ ಮಾಡ್ತಾರೆ. ಸೊ ಆಮೇಲೆ ನಮ್ಮ ಜಿಮ್ಮಿಗೆ ರಿಟರ್ನ್ ಮನೆಗೆ ಕರ್ಕೊಂಡ್ಬಂದೆ. ಸೊ ನನ್ನ ಲೈಫಲ್ಲಿ ಜಿಮ್ಮಿ, ಟಾಮಿ ಎಲ್ಲ ನಾಯಿಗಳು ಒಂಥರ ಮಗು ಥರನೇ ಅವರು. ಸೊ ನನಗಂತೂ ಎಣ್ಣೆ ಒಂಥರ ಶತ್ರು ಇದ್ದಂಗೆ ಅಂತ ಅನ್ಸುತ್ತೆ. ಏನಕ್ಕೆ ಅಂತಂದರೆ ನಮ್ಮ ಟಾಮ್ ಮತ್ತು ಟಾಮಿ ಹೆಣ್ಣಾಯಿ ಅಲ್ವಾ, ಅದಕ್ಕೆ ಒಳ್ಳೆ ಹತ್ರ ಬಿಟ್ಬಿಡುವಂಬಿಡೋಣ, ಹೆಣ್ಣಾಯಿ ಸಾಕ್ಬಾರ್ದು ಹಂಗೆ ಹಿಂಗೆ ಅಂತ ಅಂತಾರೆ. ಏನಾದರೂ ಲಾಜಿಕಾಗಿ ಮಾತಾಡಿ. ಸೊ ಇವತ್ತಿನ ಮಿನಿ ಬ್ಲಾಗ್ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ಧನ್ಯವಾದಗಳೊಂದಿಗೆ ಟಾಟಾ ಬೈ ಬೈ, ಸಿ ಯು ನೆಕ್ಸ್ಟ್ ಬ್ಲಾಗ್.